ಮಾದಿಗರ ಒಳ ಮೀಸಲಾತಿಗಾಗಿ ಹೋರಾಟ ಬೆಳಗಾವಿ ಅಧಿವೇಶನದಲ್ಲಿ ಸಮಾವೇಶ. ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಚಿತ್ರದುರ್ಗ ಮಠ ಹಾಗೂ ಅನೇಕ ಮಠಾಧಿಪತಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಸಚಿವರು ಆದ ಕೆ.ಎಚ್. ಮುನಿಯಪ್ಪನವರು, ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ಪನವರು, ಕರ್ನಾಟಕ ರಾಜ್ಯ ಸರ್ಕಾರ ಗೋವಿಂದ ಕಾರಜೋಳರವರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಸಂಸದರು, ಭಾರತ ಸರ್ಕಾರ ವಿರೋಧ ಪಕ್ಷದ ನಾಯಕರು ಆರ್. ಅಶೋಕರವರು, ಮಾಜಿ ಸಂಸದರು ನಾರಾಯಣಸ್ವಾಮಿ ಚಿತ್ರದುರ್ಗ, ಅನಿಲ್ ಕುಮಾರ್ ರವರು, ಬಿಜೆಪಿ ಕೊರಟಗೆರೆ ಕ್ಷೇತ್ರ ಮಾಜಿ ಜಿಲ್ಲಾಧಿಕಾರಿಗಳು, ವಿಜಯೇಂದ್ರರವರು ರಾಜ್ಯಾಧ್ಯಕ್ಷರು ಬಿಜೆಪಿ, ಎಂ.ಟಿ. ಕೃಷ್ಣಪ್ಪರವರು ಜೆಡಿಎಸ್ ಶಾಸಕರು ತುರುವೇಕೆರೆ, ಎಲ್. ಹನುಮಂತಪ್ಪನವರು ಬೆಳಗಾವಿ, ಜ್ಯೋತಿ ಗಣೇಶ್ ರವರು ತುಮಕೂರು ನಗರದ ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು ಹಾಗೂ ಇನ್ನೂ ಅನೇಕ ಗಣ್ಯರುಗಳು ವೇದಿಕೆಯಲ್ಲಿ ಹಾಜರಿದ್ದರು. ಕರ್ನಾಟಕದಿಂದ ಬಂದಂತ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳು ಹಾಜರಿದ್ದರು. ವರದಿ ಹನುಮಂತರಾಯಪಡಿ, ತೋವಿನಕೆರೆ. ಆನಂದವ ತುಂಬಲಿ ನಿಮ್ಮ ಚೇತನ, ಮಹಾಚೇತನ, ನಿಮ್ಮ ಚೇತನ, ದಿವ್ಯ ಚೇತನ, ನಿಮಗಿದೋ ನಮನ. ಜೈ ಭೀಮಾ, ಜೈ ಭೀಮಾ. ಮಹಾ ಕನಸು ಕಟ್ಟಿದ ಆ ನಿಮ್ಮ ಮನಸ್ಸು ನಮ್ಮ ಮನದಿ ಮನೆ ಮಾಡಿ ನನಸಾಗುತ್ತಿಹುದು. ಮಹಾ ಕನಸು ಕಟ್ಟಿದ ಆ ನಿಮ್ಮ ಮನಸ್ಸು ನಮ್ಮ ಮನದಿ ಮನೆ ಮಾಡಿ ನನಸಾಗುತ್ತಿಹದು. ಹಸಿರಲಿ ಎದೆಯುಸಿರಲಿ ಹೊಸ ಬಸಿರಲಿ, ಹಸಿರಲಿ ಎದೆಯುಸಿರಲಿ ಹೊಸ ಬಸಿರಲಿ, ಮರಳಿ ಮರಳಿ ಮರು ಜೀವ ಪಡೆಯಲಿ, ಅರಳಿ ಅರಳಿ ಆನಂದವ ತುಂಬಲಿ, ಅರಳಿ ಅರಳಿ ಆನಂದವ ತುಂಬಲಿ. ನಿಮ್ಮ ಚೇತನ, ಮಹಾಚೇತನ, ನಿಮ್ಮ ಚೇತನ, ದಿವ್ಯ ಚೇತನ. ನಮ್ಮ ಸಮುದಾಯ ಸತ್ಯಾಗ್ರಹ ಮಾಡಿದೆ. ಭಾಳಷ್ಟು ಜನ ಜೀವನವನ್ನು ತ್ಯಾಗ ಮಾಡಿದ್ದಾರೆ, ಭಾಳಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇದಕ್ಕೆ ಒಂದು ತಾರ್ಕಿಕವಾಗಿ ಅಂತ್ಯ ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ಬೃಹದಾಕಾರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರ ಅಂತಿಮ ಪರಿಣಾಮವಾಗಿ ಈಗಾಗಲೇ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಗಳು ಮೀಸಲಾತಿಯನ್ನು ನಿರ್ಧಾರ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವು ನಿರ್ಣಾಯಕವಾಗಿ ತೀರ್ಮಾನವನ್ನು ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಅಂತಿಮವಾಗಿರುವಂಥ ಹೋರಾಟಕ್ಕೆ ನಾವೀಗ ಬಂದು ತಲುಪಿದ್ದೀವಿ. ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ, ಭಾಳ ಬೇಗ ಅಧಿವೇಶನ ಮತ್ತು ನಂತರ ಈ ನೀವೇನು ನಾಗಮೋಹನ್ ದಾಸ್ ಅವರ ವರದಿಗೋಸ್ಕರ ಒಂದು ಸಮಯವನ್ನು ನಿಗದಿ ಮಾಡಿದ್ರಿ, ಆ ಸಮಯದ ನಿಗದಿ ಮತ್ತೆ ವಿಸ್ತರಣೆ ಆಗಬಾರ್ದು. ಅವರು ನಿಗದಿಗೊಳಿಸಿದಂಥ ಅವಧಿಯ ಒಳಗಡೆ ತೀರ್ಮಾನವನ್ನು ಕೈಗೊಂಡು ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಮೂಲಕ ಎಲ್ಲ 101 ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂತೇಳಿ ಈ ವೇದಿಕೆ ಮೂಲಕ ನಾವು ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಕೊನೆ ಹೋರಾಟಕ್ಕೆ ಕೊನೆ ಅನ್ನುವಂಥದ್ದಿಲ್ಲ. ನಾವು ಅವರು ಸರ್ಕಾರದವರು ಈ ನಿಟ್ಟಿನಲ್ಲಿ ಏನಾದರೂ ವಿಳಂಬ ಧೋರಣೆಯನ್ನು ಮಾಡಿದರೆ ಹಂತ ಹಂತವಾಗಿ ತುಂಬ ಪರಿಣಾಮಕಾರಿಯಾದ ಒಂದು ಹೋರಾಟಕ್ಕೆ ನಾವು ಸಜ್ಜಾಗ್ತೇವೆ. ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಇವತ್ತು ಒಂದು ರೀತಿಯ ನಿರ್ಣಯವನ್ನು ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳು, ಮಠಾಧೀಶರುಗಳು ತೆಗೆದುಕೊಳ್ತಾರೆ. ನಂತರದ ಹೋರಾಟದ ಸ್ವರೂಪ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೀವಿ. ಓಕೆ. ಒಳ ಮೀಸಲಾತಿಯ ಹೋರಾಟ ಲಕ್ಷಾಂತರ ಮಾದಿಗ ಬಂಧುಗಳು ಮೀಸಲಾತಿ ಆತಂಕಕ್ಕೆ ಒಳಗಾದಾಗ, ಮೀಸಲಾತಿ ಮಾದಿಗರಿಗೆ ಮರೀಚಿಕೆ ಆದಾಗ 1976 ನಂತರ ಮೀಸಲಾತಿ ಗಣನೀಯವಾಗಿ ಪ್ರತಿ ವರ್ಷ ಅನೇಕ ನೇಮಕಾತಿಗಳಲ್ಲಿ, ಅನೇಕ ಯೋಜನೆಗಳಲ್ಲಿ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಮಾದಿಗ ಸಮುದಾಯಕ್ಕೆ ಆದ ಉಪಜಾತಿಗಳಿಗೆ ಪ್ರಾತಿನಿಧ್ಯದ ಕೊರತೆ ಆದಾಗ, ಸಮುದಾಯದ ಅನೇಕ ಯುವಕರಿಗೆ, ಪ್ರಜ್ಞಾವಂತರಿಗೆ, ಹೋರಾಟಗಾರರಿಗೆ ಆತಂಕ ಆದಾಗ 100 ದಶಕಗಳಿಂದ ದಕ್ಷಿಣ ಭಾರತದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಅವಶ್ಯಕತೆಯಿಂದ ಹೋರಾಟವನ್ನು ಅನೇಕ ಸಂಘಟನೆಗಳು ಪ್ರಾರಂಭ ಮಾಡಿದರು.
ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿಯನ್ನು ನೀಡಿದ್ರು. ಅದಕ್ಕೂ ಮೊದಲು ಒಳ ಮೀಸಲಾತಿಗೆ ಇತಿಹಾಸ ಇದೆ. 1975ರಲ್ಲಿ ಒಳ ಮೀಸಲಾತಿಯನ್ನು ಪಂಜಾಬಲ್ಲಿ ಜಾರಿ ಮಾಡಿದ್ರು. ಅಲ್ಲಿನ ವಾಲ್ಮೀಕಿ ಸಮಾಜಕ್ಕೆ, ವಾಲ್ಮೀಕಿ ಸಿಖ್ ಸಮಾಜಕ್ಕೆ ಮೀಸಲಾತಿ ನಿರಂತರವಾಗಿ ನಡೀತಾ ಇದೆ. ಶೋಷಿತ ವರ್ಗದವರು ಅತಿ ಶೋಷಿತ ಮೀಸಲಾತಿಯನ್ನು ಪಡೀತಾ ಇದ್ದಾರೆ. ಹರಿಯಾಣ ಸರ್ಕಾರ ಮೀಸಲಾತಿಯನ್ನು 94 ನೀಡಿದಾಗ ಅಲ್ಲಿನ ಶೋಷಿತರು ವಾಲ್ಮೀಕಿಗಳು ಈ ಒಳ ಮೀಸಲಾತಿ ಮುಖಾಂತರ ತಮಗೆ ಅವಶ್ಯ ಮೀಸಲಾತಿಯನ್ನು ಪಡೀತಾ ಇದ್ದಾರೆ. ಆಂಧ್ರ ಪ್ರದೇಶ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಟ್ಟಾಗ ದಕ್ಷಿಣ ಭಾರತದ ಅನೇಕರಿಗೆ EV ಚೆನ್ನಯ್ಯ ಒಳಗೊಂಡಂತೆ ಸೀನಿಯರಕ್ಕಾಗಲಿಲ್ಲ, ಕೋರ್ಟ್ ಹೋದ್ರು. ಯಾವ ಕಾಂಗ್ರೆಸ್ನವ್ರು ಪದೇ ಪದೇ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಆ ಸಂವಿಧಾನದಲ್ಲಿ ಅಡಕಾಗಿರ್ತಕ್ಕಂಥ ಹೋಮೋಜಿನಿಯಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಸ್ತಾಪ ಮಾಡಿದ್ದಾರೆ. ಈ ದೇಶದ 500 ಹೆಚ್ಚಕ್ಕೂ ದಲಿತರು ಒಳ ಮೀಸಲಾತಿಯಲ್ಲಿದ್ದಾರೆ. ಆದರೆ ಅವರೆಲ್ಲ ಹೋಮೋಜಿನಿಯಸ್ ಅದು ಯಾರೋ ಹೆಟ್ರೋಜಿನಿಯಸ್ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮ ಸಂವಿಧಾನದಲ್ಲಿ ಬರೀತಾರೆ. ಅದು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆರವರು ಇವರೆಲ್ಲ ಹೋಮೋಜಿನಿಯಸ್, ಒಂದೇ ವರ್ಗಕ್ಕೆ ಸೇರಿದವರು, ಒಂದೇ ಆಚಾರ ವಿಚಾರ ಇದೆ, ಒಂದೇ ಜೀವನ ಪದ್ಧತಿ ಇದೆ ಅಂತೇಳಿ ಒಳ ಮೀಸಲಾತಿ ಕೊಡಬಾರ್ದಂಥ ಆದೇಶವನ್ನು ಮಾಡ್ತಾರೆ. ಅದರ ಒಂದು ಕೆಟ್ಟ ಜಡ್ಮೆಂಟ್ ಪರಿಣಾಮವಾಗಿ ದೇಶದಲ್ಲಿ ಒಳ ಮೀಸಲಾತಿಗೆ ಪೆಟ್ಟು ಬಿತ್ತು. ಕಾಂಗ್ರೆಸ್ನವ್ರಿಗೆ ಚಾಳಿ ಇದೆ. ಸರ್, ಈಗ ಇದನ್ನು ಕೂಡ ಮಾಡಿದರು ಕಾಂಗ್ರೆಸ್ ಸರ್ಕಾರ. ಈ ಚುನಾವಣೆ ಟೈಮಲ್ಲೂ ಘೋಷಣೆ ಮಾಡಿದ್ರು, ನೀವು ಮೀಸಲಾತಿ ಕೊಡ್ತೀವಿ ಅಂತ. ಬಟ್ ಕೊಟ್ಟಿಲ್ಲ. 6ನೇ ಗ್ಯಾರಂಟಿ ಆಗಿ ಮಾಡಿತ್ತು ಸರ್. ತಮಗೆ ಹೇಳ್ತೀನಿ ಅಣ್ಣ, ಕಾಂಗ್ರೆಸ್ನವ್ರು ಒಳ ಮೀಸಲಾತಿ ಕೊಡಬೇಕಾ ಬೇಡವಾ ಅಂತೇಳಿ ರಾಷ್ಟ್ರೀಯ ಕಮಿಷನನ್ನು ರಚನೆ ಮಾಡಿದ್ರು ಉಷಾ ಮೆಹ್ರಾ ಅವರ ನಾಯಕತ್ವದಲ್ಲಿ. ಅದೇ ಉಷಾ ಮೆಹ್ರಾ ಅವರು ಅವಶ್ಯಕತೆ ಒಳ ಮೀಸಲಾತಿ ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿದವರು ಉಷಾ ಮೆಹ್ರಾ ಅವರು. ಆದರೆ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡಿ ಕೊಡಬೇಕಾಗಿದೆ, ಶೋಷಿತರಲ್ಲಿ ಶೋಷಿತರಿಗೆ ಕೊಡಬೇಕಾಗಿದೆ ಅಂತೇಳಿ ಪ್ರತಿಪಾದನೆ ವರದಿಯನ್ನು ಸಲ್ಲಿಸಿದಾಗ ಅದೇ ರಾಷ್ಟ್ರೀಯ ಪಕ್ಷ ತಿರಸ್ಕಾರವನ್ನು ಮಾಡಿತು. ಒಳ ಮೀಸಲಾತಿ ಅವಶ್ಯಕತೆ ಇಲ್ಲ, ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದೆ. ರಾಷ್ಟ್ರೀಯ ಆಯೋಗದ ವರದಿಯನ್ನು ತಿರಸ್ಕಾರ ಮಾಡಿದಂಥ ಹೆಗ್ಗಳಿಕೆ ಕಾಂಗ್ರೆಸ್ ಬರ್ತದೆ. ಅದರ ನಂತರ 20 ವರ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಚುನಾವಣೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲಿ ನಾವು ಒಳ ಮೀಸಲಾತಿ ಕೊಡ್ತೀವಿ ಓಟ್ ಹಾಕಿ ಹಾಕ್ಸ್ಕೊಂಡ್ರು. ನಾನು ಮಾತಾಡ್ತೇನೆ, ಈ ದೇಶದ ದುರಂತ ಶೋಷಿತರಲ್ಲಿ ಶೋಷಿತರನ್ನು ಮುಖ್ಯವಾಹಿನಿಗೆ ತೆಗೆದುಕೊಳ್ಳುವ ಜವಾಬ್ದಾರಿ ಎಲ್ಲ ಚುನಾಯಿತ ಸರ್ಕಾರಗಳದ್ದು, ಎಲ್ಲಿಯ ರಾಷ್ಟ್ರೀಯ ಪಕ್ಷಗಳದ್ದು. ಆದರೆ ಕೆಲಸ ಮಾಡ್ತಾರೆ. ಆದರೆ ಮತ ಪಡೆದ ಬೆಳಗ್ಗೆ ಆ ಜನ ಮರೀತಾರೆ. ಯಾವ ರೀತಿ ಅದೇ ರೀತಿ ಕಾಂಗ್ರೆಸ್ನವರು ಈ ಚುನಾವಣೆಗೆ ಮೊದಲು ಅಧಿಕಾರಕ್ಕೆ ಬಂದ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, 1 ವರ್ಷ 7 ತಿಂಗಳು ಮಾಡಲಿಲ್ಲ. ಚುನಾವಣೆ ಬಂತು ಅಂತ ಹೇಳ್ಬಿಟ್ಟಿದ್ದೇನೆ, ಮಾಡ್ತೀವಿ ಅಂತೇಳಿ ಆಯೋಗ ರಚನೆ ಮಾಡಿದ್ದಾರೆ. 2 ತಿಂಗಳು ಸುಪ್ರೀಂ ಕೋರ್ಟ್ ಹೇಳಿರೋದು ಇಂಪೀರಿಯಲ್ ವರದಿ ಅಂತ ಹೇಳಿದರೆ, ಡಾಟಾ ಅಂತ ಹೇಳಿದರೆ, ಸತ್ಯತೆ ಮೇಲೆ 75 ವರ್ಷಗಳ ಆಟದಲ್ಲಿ ಯಾವ ಸಮಾಜ, ಯಾವ ಶೋಷಿತ ವರ್ಗ ಮುಖ್ಯವಾಹಿನಿಗೆ ತರಕ್ಕಾಗಲಿಲ್ಲ. ಅನೇಕ ಪಂಚವಾರ್ಷಿಕ ಯೋಜನೆಗಳು ತರಬೇನು ಸಹ ಆ ಸಮಾಜಕ್ಕೆ ನ್ಯಾಯ ಕೊಡಬೇಕಾದ್ರೆ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತ ಹೇಳಿದಂಥ ಪ್ರತಿವಾದ ಮಾಡಿದಂಥ ಎಲ್ಲ ರಾಜಕೀಯ ಪಕ್ಷಗಳು ತಿರಸ್ಕಾರ ಮಾಡ್ತಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇಲ್ಲ ಶೋಷಿತರಿಗೆ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತೇಳಿ. ಸುಪ್ರೀಂ ಕೋರ್ಟ್ ಹೇಳ್ತು
ಆದರೆ ಇವತ್ತಿಗೂ ನಮಗೆ ಅವರದ ಗೊಂದಲದ ಸ್ಟೇಟ್ಮೆಂಟ್ಗಳು, ಕ್ಯಾಬಿನೆಟ್ನಲ್ಲಿರ್ತಕ್ಕ ಅನೇಕ ಮಂತ್ರಿಗಳು, ಶಾಸಕರು, ಕಾಂಗ್ರೆಸ್ನವರು ಹೇಳುವಂಥ ಗೊಂದಲದ ಸ್ಟೇಟ್ಮೆಂಟ್ಗಳ ವಿರುದ್ಧವಾಗಿ ಹಕ್ಕೋತಾ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೊನೆಯ ಎಚ್ಚರಿಕೆ ಇವತ್ತು ಹಕ್ಕೋತಾ ಕಾರ್ಯಕ್ರಮ. ಈ ಕೊನೆಯ ಎಚ್ಚರಿಕೆಯಲ್ಲಿ ಎಚ್ಚೆತ್ತುಕೊಳ್ಳದೆ ಹೋದರೆ ಮಾದಿಗರು ಕರ್ನಾಟಕ ರಾಜ್ಯದಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಮಾದಿಗರ ಕಾರ್ಯಕ್ರಮ ಬರ್ರಿ ಕಡೆ ಕಾಣಲ್ಲ ಏನು, ಬರ್ರಿ ಕಡೆ ನೀವು ಆ ಕಡೆ ಬರ್ರಿ, ಅಲ್ಲಿ ಆ ಕಡೆ ಹೋಗಿ. ಇವ್ರು ಯಾರು ಇವ್ರು ಯಜಮಾನ್ರಿಗೆ ಏನು ಕಾಣಲ್ಲ ಅಂದ್ರೆ ಅವ್ರಿಗೇನು ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ದಯವಿಟ್ಟು ಸಾಮಾನ್ಯರಿಗೆ ಅವಕಾಶ ಮಾಡಿಕೊಡ್ಬೇಕು. ಸ್ಟೇಜ್ ಮುಂಭಾಗಕ್ಕೆ ಬರ್ಬೇಕಂತ ಹೇಳಿ ಕೇಳ್ತೇವೆ. ದಯಮಾಡಿ ನೀವೇ ನಿಂತ್ಕೊಂಡು ಹೋಗಲ್ಲ. ನಮ್ಮ ಸಮುದಾಯ ನಮ್ಮ ಕಾರ್ಯಕ್ರಮ ನಾವೇ ಸಹಕರಿಸಬೇಕು. ನಾವೇ ನಮ್ಮ ಆಸನಗಳನ್ನು ಕೂಡಬೇಕು. ದಯಮಾಡಿ ಅಲ್ಲೇ ತಿಂಡಿ ವ್ಯವಸ್ಥೆ ಮಾಡ್ತಾರೆ. ಕೂಡಲೇ ಅಲ್ಲಿರ್ತಕ್ಕಂಥವರೆಲ್ಲರೂ ವೇದಿಕೆ ಬರಬೇಕು. ದಯಮಾಡಿ ಉದ್ಘಾಟನೆ ನಡೆಸಿದಂತ ಗಣ್ಯರಿಗೆ ಧನ್ಯವಾದಗಳು. ಈಗ ಉದ್ಘಾಟನೆ ಗೀತೆಯನ್ನು ಮೊರಾರ್ಜಿ ಅವರು ಮೋಸ ಅಲ್ಲದೆ ಮತ್ತೇನೂ ಅಲ್ಲ. ಆ ಮೋಸದಿಂದ ಇವತ್ತು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ನೀವು ಮೋಸದಾಟ ಬಿಡಿ, 6% ಪ್ರತ್ಯೇಕ ಕೊಟ್ಬಿಡಿ. ಮಂದಕೃಷ್ಣರ ಚಳವಳಿಯನ್ನ ಕರ್ನಾಟಕದಲ್ಲಿ ಪರಿಚಯಿಸಿದಂಥ ಮೊಟ್ಟ ಮೊದಲ ಹೋರಾಟಗಾರರು ಅವರು. ಇವತ್ತು 79 ವಯಸ್ಸಿನಲ್ಲಿ ಅವರು ಸಾಮಾಜಿಕ ಬದುಕಿನಲ್ಲಿ ಇವತ್ತು ಹೋರಾಡುತ್ತಾ ಅಸುನೀಗ್ತಾ ಇದ್ದಾರೆ. ಅವರಿಗೆ ಇವತ್ತು ಸಮಾಜ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದೆ. ಮೌನ ಪ್ರಾರಂಭ. ಶ್ರೀ ಎಂ ಮುಗ್ನೂರು ಗುರುಗಳು ವೇದಿಕೆಗೆ ಆಗಮಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಮಾದಾರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಬಂದಿರುವ ಎಲ್ಲ ಸ್ವಾಮೀಜಿಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಈಗಾಗಲೇ ಭಾಷಣ ಮಾಡಿ ಅವರು ದೆಹಲಿಗೆ ಹೋದಂಥ ಮಾನ್ಯ ಸಂಸತ್ ಸದಸ್ಯರಂತ ಗೋವಿಂದ ಕಾರಜೋಳ ಅವರೇ ಮತ್ತು ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಅವರು, ಸಿ ಟಿ ರವಿ ಅವರು ಕೂಡ ಮಾತಾಡಿ ಹೋಗಿದ್ದಾರೆ. ವಿಜಯೇಂದ್ರ ಅವರು ಕೂಡ ಬಂದು ಮಾತಾಡಿ ಹೋಗಿದ್ದಾರೆ. ಪಕ್ಷಾತೀತವಾಗಿ ಈ ಸಮುದಾಯಕ್ಕೆ ಬೆಂಬಲ ಇದೆ ಅನ್ನೋದನ್ನ ಇವತ್ತು ರುಜುವಾತು ಮಾಡಿದ್ದಾರೆ. ಇವತ್ತು ಹಿರಿಯರು ಸಾಹುಕಾರರು ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಯುವ ನಾಯಕರು ಒಂದು ಬುಲೆಟ್ ತರ ಮಾತಾಡುವಂಥವರು ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಜೊತೆಯಲ್ಲಿದ್ದಾರೆ. ಇದನ್ನ ನಿರ್ಣಯ ಮಾಡಬೇಕಾಗಿರೋರು ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು. ನಿಮಗೆ ಗೊತ್ತಿರಲಿ, ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಆದ ತಕ್ಷಣ ಪ್ರತಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದೇ ಮಾತು ಹೇಳ್ತಿದ್ರು, ಇದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಕಾನೂನು ಸಂವಿಧಾನಕ್ಕೆ ಗೌರವ ಬರಬೇಕಾಗಿದ್ರೆ 101 ಉಪಕುಲಗಳು ಎಷ್ಟಿವೆ ಅವರೆಲ್ಲರೂ ಸಮವಾಗಿ ಹಂಚ್ಕೊಬೇಕು. ವಿಶೇಷವಾಗಿ ಮಾದಿಗ ಸಮುದಾಯ ಬಹಳ ಬ್ಯಾಕ್ವರ್ಡ್ ಇದೆ,
ನಾವಿದನ್ನು ಮಾಡಬೇಕಂತ 3 ಸಭೆಗಳಲ್ಲಿ ಮಹದೇವಪ್ಪನವರು ಎತ್ತಿದ್ದಾರೆ. ಇದನ್ನು ಜ್ಞಾಪಕ ಮಾಡ್ಕೊಬೇಕು. ನನಗಿಂತ ಮೊದಲು ಮಾತಾಡಿದ್ರು ಅವರು, ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು ಅವರು, ಸುಪ್ರೀಂ ಕೋರ್ಟ್ ಆಗಿದೆ, ನಾವು ಪಾರ್ಲಿಮೆಂಟ್ ಕಾಯುವಷ್ಟಿಲ್ಲ, ನಾವು ಮಾಡಬೇಕನ್ನೋ ಮಾತನ್ನು ಹೇಳಿದರು. ಜೊತೆಗೆ ನಮ್ಮ ತಿಮ್ಮಾಪುರ ಅವರಿದ್ದಾರೆ, ಅವರದ್ದು ಹುಬ್ಬಳ್ಳಿ ಅಧಿವೇಶನಕ್ಕೆ ಮೂಲ ಆಂಜನೇಯ ತಿಮ್ಮಾಪುರ. ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ದೇಶಕ್ಕೆ ಒಬ್ಬರೇ ಅಂಬೇಡ್ಕರ, ನ್ಯಾಯಕ್ಕೆ ಒಬ್ಬರೇ ಅಂಬೇಡ್ಕರ, ದೇಶಕ್ಕೆ ಒಬ್ಬರೇ ಅಂಬೇಡ್ಕರ, ನ್ಯಾಯಕ್ಕೆ ಒಬ್ಬರೇ ಅಂಬೇಡ್ಕರ, ದೇಶಕ್ಕೆ ಒಬ್ಬರೇ ಅಂಬೇಡ್ಕರ, ನ್ಯಾಯಕ್ಕೆ ಒಬ್ಬರೇ ಅಂಬೇಡ್ಕರ. ಭಾರತ ದೇಶದಲ್ಲಿ ಜನಿಸಿದ ಭೀಮರತ್ನ, ಭೀಮರತ್ನ, ಭೀಮರತ್ನ. ಭಾರತ ದೇಶದಲ್ಲಿ ಜನಿಸಿದ ಭೀಮರತ್ನ, ವಿಶ್ವದಲ್ಲಿ ಹೊಳೆಯುತ್ತಿದೆ ಜ್ಞಾನದ ಕಿರಣ, ಜ್ಞಾನದ ಕಿರಣ. ದೇಶಕ್ಕೆ ಒಬ್ಬರೇ ಅಂಬೇಡ್ಕರ, ನ್ಯಾಯಕ್ಕೆ ಒಬ್ಬರೇ ಅಂಬೇಡ್ಕರ, ದೇಶಕ್ಕೆ ಒಬ್ಬರೇ ಅಂಬೇಡ್ಕರ, ನ್ಯಾಯಕ್ಕೆ ಒಬ್ಬರೇ ಅಂಬೇಡ್ಕರ. ಬಾಲಕ ಭೀಮನಲ್ಲಿ ಅದಮ್ಯ ಶಕ್ತಿ ತುಂಬಿದು, ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡದ ಧೈರ್ಯ ಶಾಲದು. ಬಾಲಕ ಭೀಮನಲ್ಲಿ ಅದಮ್ಯ ಶಕ್ತಿ ತುಂಬಿದು, ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡದ ಧೈರ್ಯ ಶಾಲಿಯು. ನೋವು ನಲಿವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು, ನೋವು ನಲಿವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು, ಶಿಕ್ಷಣದ ದಾರಿ ದೀಪ ನಮಗೆ ಬೇಕೆಂದರು, ಶಿಕ್ಷಣದ ದಾರಿ ದೀಪ ನಮಗೆ ಬೇಕೆಂದರು. ದೇಶಕ್ಕೆ ಒಬ್ಬರೇ ಅಂಬೇಡ್ಕರ, ನ್ಯಾಯಕ್ಕೆ ಒಬ್ಬರೇ ಅಂಬೇಡ್ಕರ, ದೇಶಕ್ಕೆ ಒಬ್ಬರೇ ಅಂಬೇಡ್ಕರ, ನ್ಯಾಯಕ್ಕೆ ಒಬ್ಬರೇ ಅಂಬೇಡ್ಕರ.